ಮೂಲದ ಶ್ವಾನ ಪ್ರೇಮಿಯಾದ ಎಸ್ ಸತೀಶ್ 49 ಕೋಟಿ ರೂಪಾಯಿ ಖರ್ಚು ಮಾಡಿ ಅತ್ಯಂತ ಅಪರೂಪದ ತೋಳ ನಾಯಿಯನ್ನ ಉಲ್ಫ್ ಡಾಗ್ ಅನ್ನ ಖರೀದಿ ಮಾಡುವ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ. ಕ್ಯಾಡ್ ಬಾಮ್ ಒಕಾಮಿ ಎಂದು ಕರೆಯಲ್ಪಡುವ ಈ ವಿಶಿಷ್ಟ ನಾಯಿ ತೋಳ ಮತ್ತು ಕಕೇಶಿಯನ್ ಶೆರ್ಫರ್ಡ್ ನಡುವಿನ ಮಿಶ್ರ ತಳಿಯಾಗಿದೆ. ಅದು ಹೈಬ್ರಿಡ್ ನಾಯಿ. ಈ ಬ್ರೀಡ್ ನ ಮೊದಲನೇ ನಾಯಿ ಇದು ಅಂತ ಹೇಳಲಾಗ್ತದೆ. ಈ ಮೂಲಕ ಬೆಂಗಳೂರಿನ ವ್ಯಕ್ತಿ ಎಸ್ ಸತೀಶ್ ಜಗತ್ತಿನ ಅತಿ ದುಬಾರಿ ನಾಯಿಯ ಒಡೆಯರಾಗಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಜನಿಸಿದ ಕ್ಯಾಡ್ ಬಾಮ್ ಒಕಾಮಿ ಈಗಾಗಲೇ ಭಾರತದಲ್ಲಿ ಬಹಳ ಫೇಮಸ್ ಆಗಿದೆ. ಕೇವಲ 8 ತಿಂಗಳ ವಯಸ್ಸಿನಲ್ಲಿ ಈ ನಾಯಿ 75 ಕಿಲೋಗ್ರಾಂಗಳಿಗಿಂತ ಹೆಚ್ಚು ತೂಕವನ್ನ ಹೊಂದುತ್ತದೆ. ಇದಕ್ಕೆ ಹಸಿವು ಜಾಸ್ತಿ. ಪ್ರತಿದಿನ ಸುಮಾರು 3 ಕೆಜಿ ಹಸಿ ಮಾಂಸವನ್ನ ತಿನ್ನುತ್ತದೆ. ಕಾಡು ತೋಳದ ಹೋಲಿಕೆ ಹೆಚ್ಚಾಗಿರುವಂತ ಈ ನಾಯಿ ನೋಡೋದಕ್ಕೆ ದೈತ್ಯವಾಗಿರುತ್ತೆ. ಈ ತಳಿಯ ಖರೀದಿಯು ನಾಯಿ ಪ್ರಿಯರು ಮತ್ತು ಬ್ರೀಡರ್ಗಳಲ್ಲಿ ಕುತೂಹಲವನ್ನ ಕೇಳಿಸಿದೆ. ಎಸ್ ಸತೀಶ್ ಬೆಂಗಳೂರಿನ ಪ್ರಸಿದ್ಧ ಶ್ವಾನ ತಳಿಗಾರ. ಸುಮಾರು 150ಕ್ಕೂ ಹೆಚ್ಚು ವಿವಿಧ ನಾಯಿ ತಳಿಗಳನ್ನ ಹೊಂದಿದ್ದಾರೆ. ಇವರೀಗ ಕ್ಯಾಡ್ ಬಾಮ್ ಒಕಾಮಿ ಎಂಬ ಅಪರೂಪದ ಉಲ್ಫ್ ಡಾಗ್ ಗಾಗಿ ಸುಮಾರು 50 ಕೋಟಿ ರೂಪಾಯಿಯನ್ನ ಖರ್ಚು ಮಾಡುವ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ. ಎಸ್ ಸತೀಶ್ ಅವರು 10 ವರ್ಷಗಳ ಹಿಂದೆ ನಾಯಿಗಳ ಸಾಕಣೆಯನ್ನ ನಿಲ್ಲಿಸಿದ್ರು. ಆದ್ರೆ ಈಗ ತಮ್ಮ ಅಪರೂಪದ ಸಾಕು ಪ್ರಾಣಿಯನ್ನ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸುವ ಮೂಲಕ ಉತ್ತಮ ಹಣವನ್ನ ಗಳಿಸುತ್ತಿದ್ದಾರೆ. ಅವರ ಸಂಗ್ರಹಕ್ಕೆ ಇತ್ತೀಚೆಗೆ ಸೇರ್ಪಡೆಯಾದ ಒಕಾಮಿಯನ್ನ ಯುಎಸ್ ನಲ್ಲಿ ಬೆಳೆಸಲಾಯಿತು. ಫೆಬ್ರವರಿಯಲ್ಲಿ ಭಾರತದಲ್ಲಿ ಬ್ರೋಕರ್ ಮೂಲಕ ಈ ನಾಯಿಯನ್ನ ಸತೀಶ್ ಅವರಿಗೆ ಮಾರಾಟ ಮಾಡಲಾಯಿತು. ಕೇವಲ 8 ತಿಂಗಳ ವಯಸ್ಸಿನ ನಾಯಿ ಮರಿಯಾದ್ರೂ ಈ ನಾಯಿ ಈಗಾಗಲೇ 75 ಕೆಜಿ ತೂಕವಿದ್ದು 30 ಇಂಚು ಎತ್ತರ ಇದೆ. ಸತೀಶ್ ಅವರು ಒಕಾಮಿಯನ್ನ ತೋಳದಂತೆ ಕಾಣುವ ಅತ್ಯಂತ ಅಪರೂಪದ ನಾಯಿ ತಳಿ ಅಂತ ಬಣ್ಣಿಸಿದ್ದಾರೆ. ಒಕಾಮಿಯ ಮೂಲ ತಳಿಗಳಲ್ಲಿ ಒಂದಾದ ಕಕೇಶಿಯನ್ ಶೆಫರ್ಡ್ಸ್ ತಮ್ಮ ಶಕ್ತಿ ಮತ್ತು ರಕ್ಷಣಾತ್ಮಕ ಪ್ರವೃತ್ತಿಗೆ ಹೆಸರುವಾಸಿಯಾಗಿದೆ. ಈ ತಳಿಯ ನಾಯಿಗಳು ಜಾರ್ಜಿಯಾ, ಅರ್ಮೇನಿಯಾ ಮತ್ತು ರಷ್ಯಾದ ಕೆಲವು ಭಾಗಗಳಂತಹ ಶೀತ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತವೆ. ಒಟ್ಟಲ್ಲಿ ಬರೋಬ್ಬರಿ 49 ಕೋಟಿ ರೂಪಾಯಿ ಕೊಟ್ಟು ಜಗತ್ತಿನ ದುಬಾರಿ ನಾಯಿಯನ್ನ ಖರೀದಿಸಿದ ಬೆಂಗಳೂರಿನ ಶ್ವಾನ ಪ್ರಿಯ ಸತೀಶ್ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.